ಇವಾಗ ಎಲ್ಲಾರ್ಗಿ ಗೊತ್ತಿದ್ದಂಗ ಬ್ರಿಟಿಷರ್ ನಮ್ಮನ್ನ ಆಳ ಆತಿದ್ರು. ನಂಗೆ ಸಣ್ಣ ಇದ್ದಾಗ ಏನ್ ನೆನ್ಪೈತಪ್ಪ ಅಂತಂದ್ರ ಜಸ್ಟ್ ವೈಟ್ ಡ್ರೆಸ್ ಹಾಕೊಳ್ಳೋದು, ಮಸ್ತ್ ರೆಡಿ ಆಗಿ ವೈಟ್ ಡ್ರೆಸ್ ಹಾಕೊಂಡು ಸ್ಕೂಲಿಗೆ ಹೋಗಿ ನಮ್ಮ ಭಾರತ ದೇಶಕ್ಕ ವ್ಯಾಪಾರ ಮಾಡ್ಬೇಕಂತೇಳಿ ಸ್ಕೂಲ್ ಒಳಗ ಒಂದ್ ಸ್ವಲ್ಪ ಹೊತ್ತು ಭಾಷಣ ಮಾಡ್ತಾರ, ತಿನ್ನಾಕ್ ಸ್ವೀಟ್ಸ್ ಕೊಡ್ತಿದ್ರು, ತಿಂತಿದ್ವಿ. ವ್ಯಾಪಾರ ಸ್ಟಾರ್ಟ್ ಮಾಡಿದ್ರು, ಚಲೋ ಸ್ನೇಹ ಬೆಳೆಸ್ಕೊಂಡ್ರು. ಒಂದಿಷ್ಟು ಸಂಗೀತ ಕಾರ್ಯಕ್ರಮ ಆಗ್ಲಿ, ರಘು ದೀಕ್ಷಿತ್, ಸಂಜೀತ್ ಹೆಗಡೆ ಮತ್ತ ಈ ತರ ಒಂದಿಷ್ಟು ಸಿಂಗರ್ಸ್ ಬಂದಾರ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮ್ಯೂಸಿಕ್ ಫಿಕ್ಸ್ ಟುಡೇ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಸ್ವತಂತ್ರ ದಿನಾಚರಣೆ ಶುಭಾಶಯಗಳು. ಸೊ ಸ್ವತಂತ್ರ ದಿನಾಚರಣೆ ಅಂಗವಾಗಿನ ನಾನು ಇವತ್ತೊಂದು ಸಣ್ಣ ವಿಡಿಯೋ ಮಾಡ್ಬೇಕಂತ ಪ್ಲಾನ್ ಮಾಡೀನಿ. ಇವತ್ತು ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗ ನಮ್ಗ ಸ್ವತಂತ್ರ ಸಿಕ್ಕ ದಿನ. ಈ ಸರಿ ಫಸ್ಟ್ ಟೈಮ್ ಸ್ವತಂತ್ರ ದಿನಾಚರಣೆ ಅಂಗವಾಗಿ ವಿಧಾನಸೌಧದೊಳಗ ನಮ್ಮಂತ ಸಾಮಾನ್ಯ ಜನಕ್ಕೆ ಬಿಡಾತಾರ. ಯಾಕಪ್ಪ ಅಂತಂದ್ರ ಅಲ್ಲೊಂದಿಷ್ಟು ಕಾರ್ಯಕ್ರಮಗಳನ್ನ ಹೊಂದ್ಕೊಂಡಾರ. ಹೊರಗ ಎಲ್ಲಾ ಸ್ಟಾಲ್, ವಿವಿಧ ಅಂಗಡಿಗಳು ಬಂದಾವು. ಮತ್ತ ಒಳಗಡೆ ಏನದಾವಪ್ಪ ಅಂತಂದ್ರ ಒಂದಿಷ್ಟು ಸಂಗೀತ ಕಾರ್ಯಕ್ರಮ ಆಗ್ಲಿ, ರಘು ದೀಕ್ಷಿತ್, ಸಂಜೀತ್ ಹೆಗಡೆ ಮತ್ತ ಈ ತರ ಒಂದಿಷ್ಟು ಸಿಂಗರ್ಸ್ ಬಂದಾರ. ನನಗ್ ಗೊತ್ತಿದ್ದಂಗ ಸ್ವತಂತ್ರ ದಿನಾಚರಣೆ ಅಂತಂದ್ರ ನಂಗೆ ಸಣ್ಣ ಇದ್ದಾಗ ಏನ್ ನೆನ್ಪೈತಪ್ಪ ಅಂತಂದ್ರ ಜಸ್ಟ್ ವೈಟ್ ಡ್ರೆಸ್ ಹಾಕೊಳ್ಳೋದು, ಮಸ್ತ್ ರೆಡಿ ಆಗಿ ವೈಟ್ ಡ್ರೆಸ್ ಹಾಕೊಂಡು ಸ್ಕೂಲಿಗೆ ಹೋಗ್ಬಿಡುದು. ಸ್ಕೂಲ್ ಒಳಗ ಒಂದ್ ಸ್ವಲ್ಪ ಹೊತ್ತು ಭಾಷಣ ಮಾಡ್ತಾರ, ಯಾವಾಗ ಮುಗಿತೈತಿ ಅಂತೇಳಿ ವೇಟ್ ಮಾಡ್ತಿರ್ತೀವಿ. ಫ್ಲಾಗ್ ಹೋಸ್ಟ್ ಮಾಡ್ತೀವಿ. ಅದಾದ ತಕ್ಷಣ ನಮಗ್ ತಿನ್ನಾಕ್ ಸ್ವೀಟ್ಸ್ ಕೊಡ್ತಿದ್ರು, ತಿಂತಿದ್ವಿ. ರಾಷ್ಟ್ರಗೀತೆ, ನಾಡಗೀತೆ ಹಾಡ್ತಿದ್ವಿ, ಹೋಗ್ಬಿಡ್ತಿದ್ವಿ. ಇದಷ್ಟ ಗೊತ್ತಿತ್ತು ನನಗ. ಬಟ್ ಆಕ್ಚುಲಿ ಸ್ವತಂತ್ರ ದಿನಾಚರಣೆ ಏನಪ್ಪಾ ಅಂತ ಹೇಳಿ ನನಗೊಂದ್ ಸ್ವಲ್ಪ ತಿಳ್ಕೊಂಡಷ್ಟು ನಿಮ್ಗೆ ನಾನು ಇವತ್ತು ಹೇಳ್ತೀನಿ. ಇವಾಗ ಎಲ್ಲಾರ್ಗಿ ಗೊತ್ತಿದ್ದಂಗ ಬ್ರಿಟಿಷರ್ ನಮ್ಮನ್ನ ಆಳ ಆತಿದ್ರು. ನಮ್ಮ ಭಾರತ ದೇಶಕ್ಕ ವ್ಯಾಪಾರ ಮಾಡ್ಬೇಕಂತೇಳಿ ಬಂದ್ರು ಅವರು. ಏನ್ ವ್ಯಾಪಾರ ಮಾಡ್ಬೇಕು? ರೇಷ್ಮೆ ಆಗ್ಲಿ ಅಥವಾ ಮಸಾಲಾ ಪದಾರ್ಥಗಳ. ಅವಾಗಿನ ಕಾಲದಾಗ ಮಸಾಲಾ ಪದಾರ್ಥಕ್ಕೊಂದು ಜಾಸ್ತಿ ವ್ಯಾಲ್ಯೂ ಇತ್ತು. ಸೊ ಅದ್ರ ಸಂಬಂಧ ಆ ವ್ಯಾಪಾರದ ಸಂಬಂಧ ಅವ್ರ ಏನ್ ಮಾಡಿದ್ರು, ನಮ್ ಭಾರತ ದೇಶಕ್ಕೆ ಬಂದ್ ಏನ್ ಮಾಡಿದ್ರು, ವ್ಯಾಪಾರ ಶುರು ಮಾಡಿದ್ರು. ನಮ್ ದೇಶದಾಗಿರುವಂತ ಎಲ್ಲಾ ರಾಜರುಗಳ ಜೊತೆ ಒಳ್ಳೆ ಸಂಬಂಧ ಬೆಳೆಸ್ಕೊಂಡ ವ್ಯಾಪಾರ ಸ್ಟಾರ್ಟ್ ಮಾಡಿದ್ರು, ಚಲೋ ಸ್ನೇಹ ಬೆಳೆಸ್ಕೊಂಡ್ರು. ಸ್ಲೋಲಿ ನಮ್ ಜೊತೆ ವಿಶ್ವಾಸ ಬೆಳೆಸ್ಕೊಂಡ್ ನಮಗ ಮೋಸ ಮಾಡ್ಬೇಕಂತೇಳಿ ಪ್ಲಾನ್ ಮಾಡಾಕತ್ತಿದ್ರು ಅವ್ರು. ನಮ್ ದೇಶದ ರಾಜರು ಏನಿದ್ರಲ್ಲ, ಅವ್ರಿಗೆ ಹೊಂದಾಣಿಕೆ ಅನ್ನೋದಿರ್ಲಿಲ್ಲ. ನಮ್ ನಡುವೆ ಜಗಳ ಮಾಡ್ತಿದ್ರು, ಯುದ್ಧ ಮಾಡ್ತಿದ್ರು. ಅದ್ರ ಉಪಯೋಗ ಏನ್ ಮಾಡಿದ್ರಪ್ಪ ಅಂದ್ರೆ ಬ್ರಿಟಿಷರು ತಗೊಂಡ್ರು. ಸೊ ಅವ್ರು ಏನ್ ಮಾಡಿದ್ರು, ಫಸ್ಟ್ ವ್ಯಾಪಾರ ಮಾಡ್ಬೇಕಂತ ಬಂದವ್ರು ಅವ್ರು. ಅದಾದ ತಕ್ಷಣ ಅವರಿಗೆ ನಮ್ಮನ್ನ ಆಳ್ಬೇಕು ಅಂತೇಳಿ ಆಸೆ ಬಂತು. ಸೊ ಅದ್ರ ಸಂಬಂಧ ಏನ್ ಮಾಡಿದ್ರಪ್ಪ ಅಂತಂದ್ರ ಸ್ಲೋಲಿ ಪ್ಲಾನ್ ಮಾಡಿ ಒಂದೊಂದ ಭಾಗನ ಏನೈತಲ್ಲ ಅಕ್ವೈರ್ ಮಾಡ್ಕೊತ ಬಂದ್ರು. ಒಂದೊಂದ ಭಾಗನ ಗೆದ್ದು ಜಾಗನ ವಶಪಡಿಸ್ಕೊಂಡು ನಮ್ಮ ಮ್ಯಾಗ ಆಳ್ವಿಕೆ ಸ್ಟಾರ್ಟ್ ಮಾಡಿದ್ರು. ಯುದ್ಧ ಮಾಡ್ಬೇಕಪ್ಪ ಅಂತಂದ್ರ ಆಬ್ವಿಯಸ್ಲಿ ಅವ್ರಿಗೆ ಸೈನಿಕರು ಬೇಕು, ಮತ್ತ ಶಸ್ತ್ರಗಳು ಬೇಕು. ಸೊ ಅವ್ರು ಅದಕ್ಕೆ ಏನ್ ಪ್ಲಾನ್ ಮಾಡಿದ್ರಪ್ಪ ಅಂತಂದ್ರ ಅವ್ರದ್ದು ಬಿಸ್ನೆಸ್ ಮಾಡ್ಬೇಕಂತ ಹೇಳಿನ ಆಲ್ರೆಡಿ ಮೊದಲ ಒಂದ್ ಕಡೆ ಅವ್ರ ಏನಾರ ತಮ್ಮ ಬಿಸ್ನೆಸ್ ಮಾಡಕ್ ಓಪನ್ ಮಾಡಿದ್ರೆ ಶಾಪ್ನ, ಅಂತಾವು 4-5 ಕಡೆ ಓಪನ್ ಮಾಡಿ, ಬೇರೆ ಬೇರೆ ಭಾಗದಾಗ ಓಪನ್ ಮಾಡಿ ಸ್ಲೋಲಿ ಅವ್ರ ಏನ್ ಮಾಡಾತಿದ್ರಪ್ಪ ಅಂತಂದ್ರ ಅವ್ರ ಬಿಸ್ನೆಸ್ ದೊಡ್ಡ ಮಾಡ್ಕೊಳತಿದ್ರ. ಅದಾದ ತಕ್ಷಣ ಏನ್ ಮಾಡಿದ್ರು ಅವ್ರು, ನಮ್ ಬಿಸ್ನೆಸ್ ಆಗ್ಲಿ, ನಮ್ಮ ಶಾಪ್ಗಳನ್ನೆಲ್ಲಾನು ಸೇಫ್ ಮಾಡ್ಕೊಳಕಾಗ್ಲಿ, ಮತ್ತ ಅದನ್ನ ಸೆಕ್ಯೂರಿಟಿ ಮಾಡ್ಕೊಳ್ಳೋ ಸಲುವಾಗಿ ನಮ್ಗ ಸೈನಿಕರು ಬೇಕಂತ ಹೇಳಿದ್ರು. ನಮ್ ರಾಜರು ಅದಕ್ಕೆಲ್ಲದಕ್ಕೂ ಹೂ ಅಂದ್ಬಿಟ್ರು. 100% ಒಳಗೆ ಏನ್ ಸೈನಿಕರು ಇದ್ರಲ್ಲ, ಅದ್ರಾಗ ಈಗ 80% ನಮ್ಮ ಭಾರತ ಸೈನಿಕರ ಇದ್ರಂತ ಅದ್ರಾಗ. ಅದು ಹೆಂಗ ಏನು ಅಂತೇಳಿ ನಂಗೂ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಗೊತ್ತಿಲ್ಲ. ಎಲ್ಲ ಸೈನಿಕರಾಗ್ಲಿ ಎಲ್ಲಾ ರೆಡಿ ಆದ ತಕ್ಷಣ ನಮ್ ವಿರುದ್ಧನ ಹೋರಾಡಿ ನಮ್ ರಾಜರನ್ನ ಸೋಲಿಸಿ ನಮ್ ಸಾಮ್ರಾಜ್ಯಗಳನ್ನ ಭಾಗವಾಗಿ ಅವ್ರ ಏನ್ ಮಾಡಿದ್ರು, ವಶಪಡಿಸ್ಕೊಂಡ್ರೆ. ಆಮೇಲೆ ನಮ್ಮ್ಯಾಗ ಆಳ್ವಿಕೆ ಸ್ಟಾರ್ಟ್ ಮಾಡಿದ್ರು. ಇದೇನ್ ಆಳ್ವಿಕೆ ಹತ್ತಿದ್ರಲ್ಲ, ಇದನ್ನ ವಿರೋಧಿಸಿದವ್ರು ಯಾರ್ಯಾರಪ್ಪ ಅಂದ್ರೆ ನಮ್ ಸ್ವತಂತ್ರ ಹೋರಾಟಗಾರರ ಸುಭಾಷ್ ಚಂದ್ರ ಬೋಸ್, ಮಹಾತ್ಮ ಗಾಂಧೀಜಿ, ಇಂಥವ್ರ ರಗಡ್ ಜನ ಏನ್ ಮಾಡಿದ್ರಪ್ಪ ಅಂತಂದ್ರ ನಮಗ್ ಸ್ವತಂತ್ರ ಬೇಕು ಅಂತ ಹೇಳಿ ಧ್ವನಿ ಎತ್ತಿದವ್ರು ಇವ್ರು. ಎಲ್ಲಾರು ಆಲ್ಮೋಸ್ಟ್ 99% ಜನ ಯಾರ ಆಳಕತ್ತಂದ್ರ ವಿರೋಧ ಮಾಡಂಗಿಲ್ಲ, ಯಾರು ಸುಮ್ಮಿದ್ ಬಿಡ್ತಾರ. ಸೊ ಅದ್ರಾಗ ನಮ್ ಸ್ವತಂತ್ರ ಹೋರಾಟಗಾರ ಏನ್ ಮಾಡಿದ್ರು, ಒಂದಿಷ್ಟ್ ಜನ ಅದನ್ನ ಅಪೋಸ್ ಮಾಡಿ ಹೋರಾಟ ಮಾಡಿದ್ರು. ನಮಗೇನ್ ಸ್ವತಂತ್ರ ಅಷ್ಟ್ ಈಸಿಲಿ ಅಂತೂ ಸಿಕ್ಕಿಲ್ಲ. ಅದು ಸ್ವತಂತ್ರ ಸಿಗಾಕ ಅದ್ರ ಹಿಂದ ಬಾಳ್ ಜನರ ಪ್ರಯತ್ನ ಐತಿ, ಅವ್ರ ಜೀವದಾನನು ಐತಿ.
ಇಷ್ಟೆಲ್ಲ ಮಾಡಿದ್ಮೇಲೆ ನಮಗ್ ಸ್ವತಂತ್ರ ಸಿಗ್ತದೆ ಆಕ್ಚುಲಿ. ನಮ್ಗೆ ಈ ಸ್ವತಂತ್ರ ಸಿಗಾಕ ಎಷ್ಟೋ ಜನರ ಪ್ರಯತ್ನ, ಎಷ್ಟೋ ಜನರ ಜೀವದಾನ ಇದೆಲ್ಲ ಆಗೈತಿ. ಇದಾದ ತಕ್ಷಣ ನಮಗ್ ಸ್ವತಂತ್ರ ಸಿಕ್ಕೈತಿ, ಅಷ್ಟ್ ಈಸಿಲಿ ಸಿಕ್ಕಿಲ್ಲ. ಸ್ವತಂತ್ರ ದಿನಾಚರಣೆ ಅಂತಂದ್ರೆ ಏನ್ ಆಗತ್ತಪ್ಪ ಅಂತಂದ್ರೆ ನಮ್ ಪ್ರಧಾನ ಮಂತ್ರಿ ಏನದಾರಲ್ಲ, ರೆಡ್ ಫೋರ್ಟ್ ಏನೈತಲ್ಲ ಡೆಲ್ಲಿ ಒಳಗ, ಫೋರ್ಟ್ ಒಳಗ ಏನ್ ಮಾಡ್ತಾರಪ್ಪ ಅಂತಂದ್ರೆ ಬೆಳಗ್ಗೆ 7:30 ಫ್ಲಾಗ್ ಹೋಸ್ಟಿಂಗ್ ಮಾಡಿ ಅವ್ರದೊಂದ್ ಸ್ಪೀಚ್ ಕೊಡ್ತಾರ. ನಮ್ಮ ಸ್ವತಂತ್ರ ದಿನಾಚರಣೆ ಹಬ್ಬದ ನನಗ್ ಗೊತ್ತಿರುವಂತ ಮಾಹಿತಿ. ಐ ಹೋಪ್ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ ನಾನು. ನೆಕ್ಸ್ಟ್ ಟೈಮ್ ಇನ್ನೊಂದ್ ಚಲೋ ಕಂಟೆಂಟ್ ಜೊತೆ ಸಿಗ್ತೀನಿ ನಾನು. ವಿಡಿಯೋನ ಲೈಕ್ ಮಾಡ್ರಿ, ನಿಮ್ ಫ್ರೆಂಡ್ಸಿಗೆ ಶೇರ್ ಮಾಡ್ರಿ. ಇನ್ನು ಯಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ ಸಿಗ್ತೀನಿ, ಬಾಯ್. In my sight, I keep all the words you said to me. I get you on your